ಇಲ್ಲ ಗೊತ್ತಾಯ್ತು. ಬಿರಿಯಾನಿ ಎರಡನೇ ಟ್ರಿಪ್ಪಿಗೆ ಕೊಡ್ತಾ ಇದ್ದೀರಾ ಮತ್ತೆ? ಝೂಮ್ ಮಾಡಿದ್ದೀನಿ. ಝೂಮ್ ಮಾಡಿದೆ. ಜಗದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ತೀರಾ ಮಾಡೋದು ಆಸ್ಪತ್ರೆ ಕೆಲಸ 18 ವರ್ಷದಿಂದ ಮಕ್ಕಳು ಬಡ್ದಾರ ಕಿಡ್ನಿ ಪೇಷಂಟ್. ಸಿ ಅವರು ಆಸ್ಪತ್ರೆ ಕೊಟ್ಟಿರೋದು 18 ವರ್ಷ ಆಯಿತು. ಏನು ಹೇಳ್ಬೇಕು ಹೇಳಿ? ಒಂದು ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳ್ಬೇಕಾ? ನಮ್ಮ ಗಮನಕ್ಕೆ ಬರ್ತೇನೆ. ಜಗದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ. ತೀರಾ ಮಾಡೋದು ಆಸ್ಪತ್ರೆ ಕೆಲಸ 18 ವರ್ಷದಿಂದ ಮಕ್ಕಳು ಬಡ್ದಾರ ಕಿಡ್ನಿ ಪೇಷಂಟ್. ಸಿ ಅವರು ಆಸ್ಪತ್ರೆ ಕೊಟ್ಟಿರೋದು 18 ವರ್ಷ ಆಯಿತು. ಏನು ಹೇಳ್ಬೇಕು ಹೇಳಿ? ಒಂದು ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳ್ಬೇಕಾ? ನಮ್ಮ ಗಮನಕ್ಕೆ ಬರ್ತೇನೆ. ಪ್ರೈವೇಟ್ ಲ್ಯಾಂಡ್ ಸುಮ್ಮನೆ ಜನನ ದಾರಿ ತಪ್ಪಿಸ್ತಾರೆ. ಬೇರೆ ರೀತಿ ಮಾಡಕ್ಕೆ ಹೋದ್ರು, ಬೇರೆ ರೀತಿ ಸಪ್ರೇಟ್ ಮನೆಗಳಿಗಾಗುತ್ತೆ. ಅವರು ಮೊದಲಿನವರು ಹೇಳ್ತಾರೆ ಅದು ಬಂಟೆನಹಳ್ಳಿ ಪಿ ಡಿ ಒ ಹೇಳಿದ್ರೆ ನಮ್ಮಿಂದ ಡೈರೆಕ್ಷನ್ ಬೇಕಂತ ಅವರು ಪೈಪ್ಲೈನ್ ಹಾಕೋ ಅವ್ರಿಗೇನು ಹೇಳ್ತಾರೆ ಗಮಕ್ಕಿಟ್ಟ ಅಂತ ಹೇಳಬೇಕು. ಎಲ್ಲರೂ ಮಾತಾಡೋದ್ರಿಂದ ಬಗೆಹರಿಸೋಕ್ಕಾಗಲ್ಲ. ಈಗ ಅವರು ಮಾತಾಡಿ ನಿಮಗೆ ಭರವಸೆನ ಕೊಡ್ತಿದ್ದಾರೆ. ಇದು ತಿಳ್ಕೊಂಡು ಇದ್ರ ಬಗ್ಗೆ ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ಆಮೇಲೆ ನೀವು ಮಾತಾಡೋದು ಅವರಿಂದಲೇ ಕೇಳಿಸ್ಬೇಕು. ಮಧ್ಯದಲ್ಲಿ ಯಾರು ಮಾತಾಡಬಾರ್ದು. ಆಲೂರು ತಾಲೂಕು ಕೊಡ್ತಿದ್ವಿ. ಆಮೇಲೆ ಇದ್ರದ್ದು ಕಂಟೈನರ್ ಇದ್ದೀವಿ. ಯಾರ್ಯಾರು ಎಲ್ಲಿದ್ದಾರೆ ಕೋರ್ಟಿಂದು ರಿಜೆಕ್ಟ್ ಆಗಿರೋದು ಈಗ ರೀಸೆಂಟಾಗಿ ಕೋರ್ಟಲ್ಲಿ ತಾತ್ಕಾಲಿಕವಾಗಿ ಸಿಲುಬೆ ಬೆಟ್ಟದ್ದು ನಿಲ್ಲಿಸಿದ್ವಿ. ಅಡ್ಕಡ್ಗುಡಿಗೆ ಏನಪ್ಪ ಪತ್ರ ಕೊಟ್ಟಿದ್ವಿ, ಆ ಪತ್ರ ಕೊಟ್ಟಿದ್ವಿ ನಿಮಗೂ. ಯಾವುದೇ ಕಾರಣಕ್ಕೂ ಅಲ್ಲಿ ಕೆಲಸ ಸ್ಟಾಪ್ ಮಾಡಿದ್ವಿ. ಅದೇನು ಸರ್ವೆ ಬರುತ್ತೆ ಅದ್ರ ಮೇಲೆ ನೋಡಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಈಗ ಬೀರ್ನಳ್ಳಿ ಕೆರೆದು ಮನೆಗಳದು 18 ವರ್ಷದಿಂದ ಹೋರಾಟ ಮಾಡಿರೋದ್ರಿಂದ ನಮಗೆ ಈಗೇನು ಗೊತ್ತಿಲ್ಲ ಅಂತ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ADC ಅವರು ಹೊಸಬರು ಇದ್ದಾರೆ. ಮಾಧ್ಯಮನೇ ನಮಗೆ ಇವತ್ತು ಜನಮುಖವಾಗಿ ತಿಳಿಸೋವಂಥವ್ರು ಮಾಧ್ಯಮದವರೇ. ಮಾಧ್ಯಮದ ಮುಖಾಂತರನೇ ಅವ್ರು ಹೇಳಿ ಹೋಗಿದ್ದಾರೆ. 15 ದಿವಸ ಇಷ್ಟೇ ವರ್ಷ ಕಾಯ್ದಿದ್ದು, ಇನ್ನು 18 ವರ್ಷದಿಂದ ಪ್ರತಿಭಟನೆ ನಡೆದಿರೋದು. 15 ದಿವಸ ಟೈಮ್ ಕೊಡೋಕ್ಕೆ ನಮಗೇನು ದೊಡ್ಡ ವಿಚಾರ ಇಲ್ಲ. ಯಾಕಂದರೆ ಇಷ್ಟೇ ದಿನ ಇದ್ವಿ, ಇನ್ನು 15 ದಿವಸ ಟೈಮ್ ಕೊಡ್ತೀವಿ. 15 ದಿವಸದ ಮೇಲೆ ಏನು ಅವರು ಕ್ರಮ ತಗೊಂಡು ಯಾವುದೇ ಬಂಟೆನಹಳ್ಳಿ ದಾಳಿ ಆಮೇಲೆ ನಮ್ಮ ಬೀರ್ನಳ್ಳಿ ಕೆರೆದು ಏನೂ ತಗೊಂಡಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಉಗ್ರ ಹೋರಾಟನ ಎಲ್ಲೆಲ್ಲಿ ಸಂಬಂಧಪಡುತ್ತೆ, ಯಾವ ಅಧಿಕಾರಿಗಳ ಹತ್ರ ಹೋಗಬೇಕು, ಯಾವ ಮುಖ್ಯಮಂತ್ರಿ ಮನೆಗೆ ಹೋಗಬೇಕು, ಎಲ್ಲಿಗಿಂದನೇ 15 ದಿವಸ ಕಳೆದಂತವರೆಗೂ ಒಂದು ಟೈಮ್ ಕೊಟ್ಟಿದ್ವಿ, ಲಾಸ್ಟ್ ಚಾನ್ಸ್ ಕೊಡ್ತಿದ್ವಿ. ಅದ್ರ ಮೇಲೆ ಏನು ನಿರಂತರ ಹೋರಾಟ ಮಾಡ್ಬೇಕು ಅದು ಮಾಡಿ. ಈಗ ಎಲ್ಲರೂ ನಾನು ಕುತ್ತಿಗೆಯಲ್ಲಿ ಮಾತಾಡಿ ರಿಕ್ವೆಸ್ಟ್ನ ತೊಗೊಂಡು ಅಲ್ಲಿ 15 ದಿವಸ ನಮಗೋಸ್ಕರ ಟೈಮ್ ಕೊಡಿ ಅಂತ ನಮ್ಮ ಹಿರಿಯರಾಗಿರೋಂಥ ಗಂಗಾಧರ್ ಅವರು, ನಮ್ಮ ರೈತ ಸಂಘದ ತಾಲೂಕು ಕಾರ್ಯದರ್ಶಿಯವರು ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಡೀತಾರಂಥ ಬೀರ್ನಳ್ಳಿ ಕೆರೆ ಅವ್ರನ್ನ ರಿಕ್ವೆಸ್ಟ್ನ ತೊಗೊಂಡು ಅವ್ರು ಮಾತಾಡಿ ನಾವು ನಿಲ್ಸೋಣ ಅಂತ ಹೇಳ್ತೀವಿ. ಹೇಳಿದ್ರೆ 2007ನೇ ಇಸ್ವಿ ಮೇ 11ನೇ ತಾರೀಕು ಹಾಸನ ನಗರದ ಬೀರ್ನಳ್ಳಿ ಕೆರೆ ರಾಘವೇಂದ್ರ ಕಾಲೋನಿ ಅಂತ ಅಲ್ಲಿ 20 ವರ್ಷಗಳಿಂದ ವಾಸವಾಗಿದ್ದಂತಹ 75 ಮನೆಗಳನ್ನು ಯಾವುದೇ ಸೂಚನೆ ನೋಟಿಸ್ ಕೊಡದೇನೆ ಜಿಲ್ಲಾಡಳಿತ, ಅವತ್ತಿನ ಜಿಲ್ಲಾಡಳಿತ ಒಬ್ಬ ರಾಜಕಾರಣಿಯ ಪಿತೂರಿಯಿಂದ ಏಕಾಏಕಿ ಹೊಡೆದಾಕಿದ್ರು.
ಯುದ್ಧದ ಮಾದರಿಯಲ್ಲಿ ನಡೀತಾ ದೃಶ್ಯ. ಆ ನಂತರದಲ್ಲಿ 66 ಜನ ಫಲಾನುಭವಿಗಳಂತ ಹೇಳಿ 66 ಹಕ್ಕುಪತ್ರವನ್ನು ಮಾನ್ಯ DC ಅವರು ಅವತ್ತು ಅಶ್ವಥ್ ನಾರಾಯಣ್ ಅಂತ ಕಾಣಿಸ್ತದೆ ಅವರು ಕೊಟ್ಟರು. ಇವತ್ತಿನವರೆಗೂ ಅಲ್ಲಿ ಕೃಷ್ಣನಗರ ಅರಸೀಕೆರೆ ರೋಡ್ನಲ್ಲಿ ಕೊಟ್ಬಿಟ್ಟು ಅಲ್ಲಿ ರೈತರಿಗೂ ನಗರಾಭಿವೃದ್ಧಿ ಪ್ರಾಧಿಕಾರದವ್ರಿಗೂ ಒಂದು ಕೋರ್ಟಲ್ಲಿ ವ್ಯಾಜ್ಯ ಇತ್ತು ಆ ಸೈಟ್ ಹಂಚಿಕೆ ವಿಷಯದಲ್ಲಿ. ಅದು ಮುಗಿದ ತಕ್ಷಣ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಹೇಳಿ ಇವತ್ತಿನವರೆಗೂ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದವ್ರು ಹೇಳ್ತಾರೆ ಅದು ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ, ಮಹಾನಗರ ಪಾಲಿಕೆಯವರು ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ, DC ಕಚೇರಿ ಕೊಟ್ಟರೆ ಅವ್ರು ಅಲ್ಲಿಗೆ ಫಾರ್ವರ್ಡ್ ಮಾಡಿದ್ದೀವಿ ಇಲ್ಲಿಗೆ ಫಾರ್ವರ್ಡ್ ಮಾಡಿದ್ದೀವಿ ಅಂತಾರೆ. ಮತ್ತೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಿರಂತರವಾಗಿ ಕೊಟ್ಟಿದ್ದೀವಿ. MLA MP ನಮ್ಮ 8 ತಾಲೂಕಿನ MLAಗಳ ಮನೆ ಸವಸಿ ಸತ್ತೋದ್ರೆ ಎಷ್ಟೋ ಜನ. ಒಬ್ಬರಿಗೆ ಮೈಂಡ್ ಅಪ್ಸೆಟ್ ಆಯ್ತು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ, ನಾಗರಿಕವಾದ ಜೀವನ ಇಲ್ಲ, ಆರೋಗ್ಯ ಇಲ್ಲ, ಕಣ್ಣೀರಿನಲ್ಲಿ ಇವತ್ತಿನವರೆಗೂ 18 ವರ್ಷದಿಂದ ಕತೆ ಆಗ್ತಾ ಇದ್ದಾರೆ. ಜಿಲ್ಲಾಡಳಿತ ಹೇಳ್ತಾರೆ ನಿಮ್ ತಲೆ ಮೇಲೆ ನೀವು ನಮ್ಮ ತಲೆ ಮೇಲೆ ಕೂತ್ಕೋಬೇಡಿ ಅಂತ ಹೇಳ್ತಾರೆ. ಇನ್ನೆಷ್ಟು ದಿನ ಈ ಹೋರಾಟ ಮಾಡೋದು ಹೇಳಿ? ಅದಕ್ಕೆ ಇಲ್ಲ ಸರ್, 15 ದಿವಸವರೆಗೂ ನಾವು ಇಲ್ಲೇ ಕೂತ್ಕೊತೀವಿ. ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಶಿಲುಬೆ ಬೆಟ್ಟದಲ್ಲಿ ಏನು ಗಣಿಗಾರಿಕೆ ನಡೀತಾ ಇದೆ ಅದನ್ನು ಸ್ಥಗಿತಗೊಳಿಸಬೇಕು ಅಂತ ನಮ್ಮೆಲ್ಲರಿಗೂ ಬೇಡಿಕೆ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈಗಾಗಲೇ ನಾವು ಜಿಯೋಲಾಜಿಸ್ಟರಿಗೆ ಡೈರೆಕ್ಷನನ್ನು ಕೊಟ್ಟಿದ್ದೀವಿ. ಕೂಡಲೇ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಂತ ಹೇಳಿದ್ದೀವಿ. ಆ ಆದೇಶದ ಪ್ರತಿಯನ್ನು ಕೂಡ ಈಗ ನಿಮ್ಮ ಇವರು ನಾಯಕರ ಕೈಯಲ್ಲಿ ಕೊಟ್ಟಿದ್ದೀವಿ. ಒಂದು ಇನ್ನು ಎರಡನೇದು ಬಂಟೆನಳ್ಳಿ ಏನು ನಿಮ್ಮ ಮನೆಗಳಿದೆ ಅಲ್ಲಿ ನೀರನ್ನು ಕೊಡಬೇಕು ಅಂತ ಏನು ತಮ್ಮ ಬೇಡಿಕೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ತಹಶೀಲ್ದಾರ್ ಅವರಿಗೆ ಮಾತಾಡಿದ್ದೀವಿ. ತಹಶೀಲ್ದಾರ್ ಮತ್ತು ಇಒ ಮತ್ತು ಸ್ಥಳೀಯ RIVA ಮತ್ತು PDO ಅವರ ಜೊತೆಗೆ ಚರ್ಚೆ ಮಾಡಿ ಒಂದು ವಾರ 10 ದಿವಸಗಳಲ್ಲಿ ಫಸ್ಟ್ ಅದನ್ನು ಸರ್ವೆ ಮಾಡಿಸ್ತೀವಿ. ಅದು ಸರ್ಕಾರಿ ಜಮೀನ, ಖಾಸಗಿ ಜಮೀನ, ನಿಮಗೆ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ ಅದೇ ಜಮೀನದಲ್ಲೇ ತಾವಿದ್ದೀರೋ ಅದೇ ಜಮೀನದಲ್ಲಿ ಇದ್ದರೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಪಂಚಾಯತ್ ರಾಜ್ ಇಲಾಖೆಯ ಮುಖಾಂತರ ಇವರವರಿಗೆ PDO ಡೈರೆಕ್ಷನನ್ನು ಕೊಡ್ತೀವಿ. ಮೊದಲು ಅದು ಸರ್ವೆ ಸ್ಕೆಚ್ ಆಗಬೇಕು, ಅದು ಸರ್ಕಾರಿ ಜಮೀನ ಅಥವಾ ಬೇರೆ ಯಾವುದಾದ್ರು ಖಾಸಗಿ ಜಮೀನು ಅನ್ನೋದು. ಈಗ ನನಗಲ್ಲಿ ಏನೂ ಸ್ಥಳದ ಬಗ್ಗೆ ವಿವರ ಗೊತ್ತಿಲ್ಲದೆ ನಾನು ನಿಮಗೆ ಸುಳ್ಳು ಭರವಸೆ ಕೊಡೋಕೆ ಆಗಲ್ಲ. ಅದಕ್ಕೋಸ್ಕರ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳ ತನಿಖೆಯನ್ನು ಮಾಡಿ ಅದನ್ನು ವರದಿಯನ್ನು ತರಿಸಿಕೊಂಡು ಆಮೇಲೆ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಎರಡನೇದು. ಇನ್ನು ಮೂರನೇದು ಯಾವುದು ವೀರನಹಳ್ಳಿ ಕೆರೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತಾ ಇದ್ದಾರೆ ಅದು ಹಕ್ಕುಪತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ಏನೊಂದು ಸಭೆ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಮಾಹಿತಿಯನ್ನು ಪಡ್ಕೊಂಡು ವರದಿಯನ್ನು ಪಡ್ಕೊಂಡು ಅವರ ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿ ಅದನ್ನು ಒಂದು ತೀರ್ಮಾನ ತಗೋತಾರೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಅವರಿಗೆ ಮುಟ್ಟಿಸಿ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡು ಸಭೆಯನ್ನು ಕರೀರಿ ಅಂತ. ಸಭೆಯೆಲ್ಲ ಆಗಲಿ ನಾವೆಲ್ಲಿಯೂ ಕೂಡ ನೀವು ಕೇಳ್ತಾ ಇರುವಂಥ ಬೇಡಿಕೆಗಳು ಕಾನೂನು ಚೌಕಟ್ಟಿನಲ್ಲಂತೆ ನಾವಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ, ಇದುವರೆಗೂ ಹೇಳೇ ಇಲ್ಲ. ಯಾರೇ ಬರಲಿ ಮನವಿಗಳನ್ನು ಕೊಡಲಿ ಕಾನೂನು ಚೌಕಟ್ಟಿನಲ್ಲಿ ಇದ್ದರೆ ಅದನ್ನು ಆದ್ಯತೆಯ ಮೇರೆಗೆ ಪರಿಹರಿಸ್ತಾ ಇದ್ದೀವಿ. ಯಾವುದು ಕಾನೂನು ಚೌಕಟ್ಟಿನಲ್ಲಿಲ್ಲ ಅದಕ್ಕೆ ನಾವು ಹಿಂಬರವನ್ನು ಕೊಡ್ತಾ ಇದ್ದೀವಿ. ಇಲ್ಲಿಯೂ ಕೂಡ ಇವತ್ತು ರಜೆ ಇದ್ದರೂ ಕೂಡ ನಮ್ಮ ಸಂಬಂಧಪಟ್ಟ ಇಲಾಖೆಯ ಗಣಿ ಇಲಾಖೆ ಅಧಿಕಾರಿಗಳನ್ನು ನಮ್ಮ ಇಲಾಖೆ ಶಿರಸ್ತದಾರವ್ರನ್ನ ಎಲ್ಲರನ್ನೂ ಕರೆಸಿ ಇವತ್ತನೇ ಆದೇಶ ಮಾಡಿದ್ದೀವಿ. ಇದು ಶಿಲುಬೆ ಬೆಟ್ಟದ್ದು. ಆದ್ದರಿಂದ ಏನೊಂದು 15 ದಿವಸ ಈ ಎರಡು ವಿಷಯಗಳು ವೀರನಹಳ್ಳಿ ಮತ್ತು ಬಂಟೆನಹಳ್ಳಿ 15 ದಿವಸಗಳಲ್ಲಿ ಸಭೆಗಳನ್ನು ಮಾಡ್ತೀವಿ, ವರದಿಯನ್ನು ತರಿಸ್ಕೊತೀವಿ. ಅಲ್ಲಿಯವರೆಗೆ ದಯವಿಟ್ಟು ನಾವು ಈಗ 3-4 ದಿವಸದಿಂದ ಇಲ್ಲೇ ಇದ್ದೀರಿ. ನಿಮ್ಮ ಮನೆ 5 ದಿವಸದಿಂದ ಇಲ್ಲಿ ನಿರಂತರವಾಗಿ ಇಲ್ಲಿದ್ದೀರಿ. ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ವಯಸ್ಕರು ಇರ್ತಾರೆ. ದಯವಿಟ್ಟು ಅವರು ಒಪ್ಕೊಂಡಿದ್ದಾರೆ. ಕೂಡಲೇ ನಿಮ್ಮ ಊರುಗಳಿಗೆ ಹೋಗಿ ನೀವು ನಮ್ಮ ವರದಿ ಬರೋರಿಗೆ ಕಾಯಬೇಕು ದಯವಿಟ್ಟು. ಈಗ ಅವರೆಲ್ಲ ಹೇಳಿದ ಪ್ರಕಾರ ಜಿಲ್ಲಾಡಳಿತ ಏನಪ್ಪ ಧನಾತ್ಮಕವಾಗಿ ಸ್ಪಂದಿಸಿದೆ ನಾವು ಅರ್ಥ ಆಯ್ತಾ. ಕೂಡಲೇ ಈ ಕ್ಷಣಕ್ಕೆ ಏನಪ್ಪ ದಯವಿಟ್ಟು ತಾವು ತಮ್ಮ ಊರುಗಳಿಗೆ ಸೇಫಾಗಿ ಹೋಗ್ಬೇಕಂತೇಳಿ ಜಿಲ್ಲಾಡಳಿತದ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ಆಲೂರು ತಾಲೂಕಿನ ಏನೊಂದು ಮಗ್ಗೆ ಗ್ರಾಮ ಶಿಲುಬೆ ಬೆಟ್ಟ ಅಂತ ಕರೀತಾರೆ, ಅಲ್ಲಿ ಏನು ಗಣಿಗಾರಿಕೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಕಳೆದ 4-5 ದಿನಗಳಿಂದ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂಥೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಆ ತೊಂದರೆಗಳು ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಪಡೆಯೋದಕ್ಕೋಸ್ಕರ ಸ್ಥಳ ತನಿಖೆ ಮಾಡಿ ವರದಿಯನ್ನು ಪಡೆಯೋದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿ ತೀರ್ಮಾನ ಅಂದರೆ ಹೋಗಿ ಸ್ಥಳ ತನಿಖೆ ಮಾಡಿ ವರದಿ ಕೊಡುವವರಿಗೂ ಅಲ್ಲಿವರೆಗೆ ಇದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಅಂತ ಹೇಳಿದರು ಮೈನಿಂಗ್ ಇದನ್ನು ಕೆಲಸಗಳನ್ನು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಏನು ಹಾಸನ ಜಿಲ್ಲೆಯ
ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಏನು ಸೀನಿಯರ್ ಜಿಯಾಲಜಿಸ್ಟ್ ಇದ್ದಾರೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಿರ್ದೇಶನ ಇದೆ, ತಾತ್ಕಾಲಿಕವಾಗಿ ಇದನ್ನು ಸ್ಥಗಿತಗೊಳಿಸಿ. ಅದರ ಪ್ರಕಾರ ಅವರು ಇವತ್ತಿಗೆ ಏನಪ್ಪ ಅಂದ್ರೆ ಅದು ಪ್ರತಿಭಟನೆಯನ್ನು ಮಾಡಿದರು, ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಬಂಟನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ವಿಷಯನ ಹೇಳಿದ್ದಾರೆ. ಅವರು ಯಾವ ಒಂದು ಪ್ರದೇಶದಲ್ಲಿ ಈ ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಅದು ಸರ್ಕಾರಿ ಜಮೀನು ಖಾಸಗಿ ಜಮೀನು ಅನ್ನೋದನ್ನು ನಾವು ಸರ್ವೆಯನ್ನು ಮಾಡಿಸಿ ತದನಂತರ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕೊಡೋಗೋಸ್ಕರ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಆಮೇಲೆ ಬೀರನಹಳ್ಳಿ ಕೆರೆದು ಹಕ್ಕುಪತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಆ ಹಕ್ಕುಪತ್ರಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಜಿಲ್ಲಾ ಮಟ್ಟದ ಒಂದು ಸಭೆ ಆಗಬೇಕು. ಸಭೆಯಲ್ಲಿ ತೀರ್ಮಾನ ಆಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗೋದಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಅದನ್ನು ತೀರ್ಮಾನ ತಗೋತಾರೆ. ಅದು ರಾಜ್ಯ ಮಟ್ಟದಲ್ಲಿ ಹೋಗಬೇಕಾದ್ರೆ ಒಂದು ಸರ್ಕಾರಕ್ಕೆ ಅದನ್ನು ಪ್ರಸ್ತಾವನೆ ಸಲ್ಲಿಸಬೇಕಾಗುತ್ತೆ. ಸದರಿ ವಿಷಯಗಳನ್ನು ಈ ಎಲ್ಲ ಏನು ಪ್ರತಿಭಟನೆಯಲ್ಲಿ ತೊಡಗಿದ್ರು ಎಲ್ರಿಗೂ ಕೂಡ ಅವರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಇವತ್ತು ಒಂದು ತೀರ್ಮಾನಗಳನ್ನು ತೊಗೊಂಡಿದ್ದೀವಿ. ಅದಕ್ಕೆ ಅವರು ಒಪ್ಪಿದ್ದಾರೆ. ಈಗ ಕೆಲವೇ ಕ್ಷಣಗಳಿಲ್ಲ ಅದನ್ನು ಪ್ರತಿಭಟನೆಯನ್ನು ನಿಲ್ಲಿಸ್ತಾರೆ. ಥ್ಯಾಂಕ್ ಯು.